ಘಟನೆ ಏನು ಕಾರಣಕ್ಕೋಸ್ಕರ ಹಲ್ಲೆ ಮಾಡಿದ್ರು? ಮತ್ತು ಎಷ್ಟು ಕಾಲದಿಂದ ನಿರಂತರವಾಗಿ ಹಲ್ಲೆ ಮಾಡ್ತಿದ್ರು? ಈಗ ನಮ್ಮ ಮದುವೆ ಆಗಿ 2024ರಲ್ಲಿ ಮದುವೆ ಆಗಿದೆ. ಈಗ 10-11 ವರ್ಷ ರನ್ನಿಂಗ್ ನಡೀತಾ ಇದೆ. ಒಂದು 7 ವರ್ಷ ಹೊರಗಡೆ ಇದ್ವಿ ನಾವು, ಚೆನ್ನಾಗಿ ನೋಡ್ಕೊಳೋರು. ಅವಾಗ ಪರವಾಗಿಲ್ಲ, ಜಗಳ ಮಾಡಿದ್ರು, ಈ ಥರ ಎಲ್ಲ ಇಷ್ಟು ಟಾರ್ಚರ್ ಕೊಡ್ತಿರ್ಲಿಲ್ಲ. ಈಗ 5 ವರ್ಷದಿಂದ ನಮ್ಮ ಅಪ್ಪಾಜಿಯವ್ರ ಮನೆಗೆ ಹೋಗೋಣ, ಇಲ್ಲೇ ಇರೋಣ ಅಂತೇಳಿ ಇಲ್ಲಿ ಕರ್ಕೊಬಂದ್ರು ನಂದಿ ಹೊಸಳ್ಳಿ ಗ್ರಾಮಕ್ಕೆ. ಅಲ್ಲಿ ಕರ್ಕೊಬಂದ್ರ ಮೇಲೆ ಹಿಂಗೆ ಒಂದೊಂದು ದಿನ 2 ದಿನ ಚೆನ್ನಾಗಿರೋದು. ಅವ್ರ ಅಪ್ಪ ಅವ್ರ ಅಣ್ಣ ಹೇಳೋದು, ಅವ್ರ ಮನೆಯಿಂದ ಏನು ತಂದಿದ್ದಾಳೆ, ಆಸ್ತಿ ತಂದಿದ್ದಾಳ, ಅಕ್ಕಿಗೆ ಯಾಕೆ ಜಾಗ ಕೊಡಬೇಕು, ಅಕ್ಕಿಗೆ ಯಾಕೆ ಸೈಟ್ ಕೊಡಬೇಕು, ಅಕ್ಕಿಗೆ ಯಾಕೆ ಆಸ್ತಿ ಕೊಡಬೇಕು, ಇಷ್ಟಪಟ್ಟು ಮದುವೆ ಆಗಿರೋದು, ಓಡಿಸು, ಬೇರೆ ಮದುವೆ ಮಾಡ್ತೀನಿ ನಾನು ನಿನಗೆ, ಹೆಣ್ಮಕ್ಳು ಬರೀ 2 ಹೆಣ್ಮಕ್ಳು ಇದ್ದಾವೆ ಅಂತ ತುಂಬ ಟಾರ್ಚರ್ ಮಾಡ್ತಾರೆ ಸರ್. ನನಗೆ ಇನ್ನೂ ಆಪ್ರೇಷನ್ ಕೂಡ ಮಾಡಿಸಿಲ್ಲ ಅವರು. ಇದೇ ಥರ ಅಬಾರ್ಷನ್ ಮಾಡಿಸೋದು, ಇದೇ ಥರ ಮಾತ್ರೆ ತಗೋ ಅನ್ನೋದು, ಪ್ರೆಗ್ನೆಂಟ್ ಆದರೆ ಇದೇ ಥರ ಹಿಂಸೆ ಕೊಡ್ತಾ ತುಂಬ ಹಿಂಸೆ ಅಂದರೆ ತುಂಬ ಟಾರ್ಚರ್ ಮಾಡಿದ್ದಾರೆ ಸರ್. ನಮ್ಮ ಮನೇಲೂ ಹೊಂದ್ಕೊಂಡು ಹೋಗು ಇಷ್ಟಪಟ್ಟು ಮದುವೆ ಆಗಿದೆಯಾ ಅಂತ ನಮ್ಮ ತವ್ರ ಮನೇಲೂ ಸುಮಾರು ಸಲ ಬೈದು, ನನಗೂ ಬೈದು ಅವರಿಗೂ ಬೈದು ಸುಮಾರು ಸಲ ಕಳಿಸಿದ್ದಾರೆ, ಚೆನ್ನಾಗಿರ್ರಿ ಅಂತೇಳಿ. ಈಗ ರೀಸೆಂಟಾಗಿ ನಾನು 6 ತಿಂಗಳಾಗಿತ್ತು ಅಷ್ಟೇ ಸರ್, ಜುಲೈ ತಿಂಗಳ ಬಂದಿದ್ದು ಮಕ್ಳು ಕರ್ಕೊಂಡು. ಅಲ್ಲೇ ನಮ್ಮ ಅಪ್ಪಾಜಿಯವ್ರ ಊರಲ್ಲಿ 1 ತಿಂಗಳು ಸ್ಕೂಲಿಗೆ ಹಾಕಿದ್ದೆ. TC ಕೊಡಿಸ್ಲಿಲ್ಲ ಸರ್, ಇವ್ರು TC ಕೊಡಿಸಲ್ಲ ನಾನು ಅಂತ ಅಟಕ್ ಬಿದ್ದರು. ಮತ್ತು ಮಕ್ಕಳು ವಿದ್ಯಾಭ್ಯಾಸ ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಏನೋ ಹೊಂದ್ಕೊಂಡು ಹೋಗೋಣ ಅಂತ ಬಂದೆ ಸರ್. 1-2 ತಿಂಗಳು ಚೆನ್ನಾಗಿ ಇಟ್ಕೊಂಡ್ರು. ಮತ್ತು ಅದೇ ಥರ ಯಥ ಪ್ರಕಾರ ಹೊಡೆಯೋದು ಬಡಿಯೋದು, ಮನೆ ಬಿಟ್ಟು ಹೋಗು ಅನ್ನೋದು, ನಿಮ್ಮ ಅಪ್ಪನ ಮನೆಯಿಂದ ವರದಕ್ಷಿಣೆ ತಂದಿದೆಯಾ, ಏನು ಕೊಟ್ಟಿದ್ದಾರೆ ನಿಮ್ಮ ಅಪ್ಪನ ಮನೆಯಿಂದ ಅಂತ. ಅವ್ರ ಅಣ್ಣ ಅಂತೂ ತುಂಬ ಬೈತಾರೆ ಸರ್, ಹೊಡೆಯೋಕ್ಕೆ ಬರ್ತಾರೆ ದೊಣ್ಣೆ ಎಲ್ಲ ತಗೊಂಡು ನನಗೆ. ಘಟನೆ ಏನು ಕಾರಣಕ್ಕೋಸ್ಕರ ಹಲ್ಲೆ ಮಾಡಿದ್ರು? ಮತ್ತು ಎಷ್ಟು ಕಾಲದಿಂದ ನಿರಂತರವಾಗಿ ಹಲ್ಲೆ ಮಾಡ್ತಿದ್ರು? ಈಗ ನಮ್ಮ ಮದುವೆ ಆಗಿ 2024ರಲ್ಲಿ ಮದುವೆ ಆಗಿದೆ. ಈಗ 10-11 ವರ್ಷ ರನ್ನಿಂಗ್ ನಡೀತಾ ಇದೆ. ಒಂದು 7 ವರ್ಷ ಹೊರಗಡೆ ಇದ್ವಿ ನಾವು, ಚೆನ್ನಾಗಿ ನೋಡ್ಕೊಳೋರು. ಅವಾಗ ಪರವಾಗಿಲ್ಲ, ಜಗಳ ಮಾಡಿದ್ರು, ಈ ಥರ ಎಲ್ಲ ಇಷ್ಟು ಟಾರ್ಚರ್ ಕೊಡ್ತಿರ್ಲಿಲ್ಲ. ಈಗ 5 ವರ್ಷದಿಂದ ನಮ್ಮ ಅಪ್ಪಾಜಿಯವ್ರ ಮನೆಗೆ ಹೋಗೋಣ, ಇಲ್ಲೇ ಇರೋಣ ಅಂತೇಳಿ ಇಲ್ಲಿ ಕರ್ಕೊಬಂದ್ರು ನಂದಿ ಹೊಸಳ್ಳಿ ಗ್ರಾಮಕ್ಕೆ. ಅಲ್ಲಿ ಕರ್ಕೊಬಂದ್ರ ಮೇಲೆ ಹಿಂಗೆ ಒಂದೊಂದು ದಿನ 2 ದಿನ ಚೆನ್ನಾಗಿರೋದು. ಅವ್ರ ಅಪ್ಪ ಅವ್ರ ಅಣ್ಣ ಹೇಳೋದು, ಅವ್ರ ಮನೆಯಿಂದ ಏನು ತಂದಿದ್ದಾಳೆ, ಆಸ್ತಿ ತಂದಿದ್ದಾಳ, ಅಕ್ಕಿಗೆ ಯಾಕೆ ಜಾಗ ಕೊಡಬೇಕು, ಅಕ್ಕಿಗೆ ಯಾಕೆ ಸೈಟ್ ಕೊಡಬೇಕು, ಅಕ್ಕಿಗೆ ಯಾಕೆ ಆಸ್ತಿ ಕೊಡಬೇಕು, ಇಷ್ಟಪಟ್ಟು ಮದುವೆ ಆಗಿರೋದು, ಓಡಿಸು, ಬೇರೆ ಮದುವೆ ಮಾಡ್ತೀನಿ ನಾನು ನಿನಗೆ, ಹೆಣ್ಮಕ್ಳು ಬರೀ 2 ಹೆಣ್ಮಕ್ಳು ಇದ್ದಾವೆ ಅಂತ ತುಂಬ ಟಾರ್ಚರ್ ಮಾಡ್ತಾರೆ ಸರ್. ನನಗೆ ಇನ್ನೂ ಆಪ್ರೇಷನ್ ಕೂಡ ಮಾಡಿಸಿಲ್ಲ ಅವರು. ಇದೇ ಥರ ಅಬಾರ್ಷನ್ ಮಾಡಿಸೋದು, ಇದೇ ಥರ ಮಾತ್ರೆ ತಗೋ ಅನ್ನೋದು, ಪ್ರೆಗ್ನೆಂಟ್ ಆದರೆ ಇದೇ ಥರ ಹಿಂಸೆ ಕೊಡ್ತಾ ತುಂಬ ಹಿಂಸೆ ಅಂದರೆ ತುಂಬ ಟಾರ್ಚರ್ ಮಾಡಿದ್ದಾರೆ ಸರ್. ನಮ್ಮ ಮನೇಲೂ ಹೊಂದ್ಕೊಂಡು ಹೋಗು ಇಷ್ಟಪಟ್ಟು ಮದುವೆ ಆಗಿದೆಯಾ ಅಂತ ನಮ್ಮ ತವ್ರ ಮನೇಲೂ ಸುಮಾರು ಸಲ ಬೈದು, ನನಗೂ ಬೈದು ಅವರಿಗೂ ಬೈದು ಸುಮಾರು ಸಲ ಕಳಿಸಿದ್ದಾರೆ, ಚೆನ್ನಾಗಿರ್ರಿ ಅಂತೇಳಿ. ಈಗ ರೀಸೆಂಟಾಗಿ ನಾನು 6 ತಿಂಗಳಾಗಿತ್ತು ಅಷ್ಟೇ ಸರ್, ಜುಲೈ ತಿಂಗಳ ಬಂದಿದ್ದು ಮಕ್ಳು ಕರ್ಕೊಂಡು. ಅಲ್ಲೇ ನಮ್ಮ ಅಪ್ಪಾಜಿಯವ್ರ ಊರಲ್ಲಿ 1 ತಿಂಗಳು ಸ್ಕೂಲಿಗೆ ಹಾಕಿದ್ದೆ. TC ಕೊಡಿಸ್ಲಿಲ್ಲ ಸರ್, ಇವ್ರು TC ಕೊಡಿಸಲ್ಲ ನಾನು ಅಂತ ಅಟಕ್ ಬಿದ್ದರು. ಮತ್ತು ಮಕ್ಕಳು ವಿದ್ಯಾಭ್ಯಾಸ ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಏನೋ ಹೊಂದ್ಕೊಂಡು ಹೋಗೋಣ ಅಂತ ಬಂದೆ ಸರ್. 1-2 ತಿಂಗಳು ಚೆನ್ನಾಗಿ ಇಟ್ಕೊಂಡ್ರು. ಮತ್ತು ಅದೇ ಥರ ಯಥ ಪ್ರಕಾರ ಹೊಡೆಯೋದು ಬಡಿಯೋದು, ಮನೆ ಬಿಟ್ಟು ಹೋಗು ಅನ್ನೋದು, ನಿಮ್ಮ ಅಪ್ಪನ ಮನೆಯಿಂದ ವರದಕ್ಷಿಣೆ ತಂದಿದೆಯಾ, ಏನು ಕೊಟ್ಟಿದ್ದಾರೆ ನಿಮ್ಮ ಅಪ್ಪನ ಮನೆಯಿಂದ ಅಂತ. ಅವ್ರ ಅಣ್ಣ ಅಂತೂ ತುಂಬ ಬೈತಾರೆ ಸರ್, ಹೊಡೆಯೋಕ್ಕೆ ಬರ್ತಾರೆ ದೊಣ್ಣೆ ಎಲ್ಲ ತಗೊಂಡು ನನಗೆ.